ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಬ್ಲೌಸು, ಡಿಸೈನ್ ಬ್ಲೌಸು. ಆಲ್ರೆಡಿ ನಾನು ಡಿಸೈನ್ ಎಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಬೋಟ್ ನೆಕ್ಕು. ನಾನು ಬೋಟ್ ನೆಕ್ಕಲ್ಲಿ ಮಾಮೂಲಿ ಬ್ಲೌಸ್ ಅಳತೆಯಲ್ಲೇ ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು. ಇದು ಬೋಟ್ ನೆಕ್ ಅಳತೆ ಏನು ಕೊಟ್ಟಿಲ್ಲ, ಬ್ಲೌಸು ಮಾಮೂಲಿ ಬ್ಲೌಸ್ ಏನೋ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಇವಾಗ ಬೋಟ್ ನೆಕ್ನ ಮೆಜರ್ಮೆಂಟ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಇದರಲ್ಲಿ 3 ಫಾರ್ಮುಲಾ ಗ್ಯಾಪ್ನಾಗ ಇಟ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ, ಫಸ್ಟ್ ನಾವು ಸೊಂಟ ಸುತ್ತಳತೆ ತೊಗೋಬೇಕು. ಸೊಂಟ ಸುತ್ತಳತೆ ಬಂದ್ಬಿಟ್ಟು 26 ಇದೆ. 26ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ 6.5 ಬರುತ್ತೆ. ಅದಕ್ಕೆ 6.5ಗೆ ಪ್ಲಸ್ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 1.5 ಇಂಚ್ ಆ್ಯಡ್ ಮಾಡಿದ್ರೆ 8 ಬರುತ್ತೆ. 8 ಬರುತ್ತಲ್ಲ, ಅದೇ ಎದೆ ಸುತ್ತಳತೆ. ಓಕೆನಾ? ಈ ಬೋಟ್ ನೆಕ್ಗೆ ಮಾತ್ರ. ಅದಕ್ಕೆ 8ನ 2 ಭಾಗ ಮಾಡ್ಕೋಬೇಕು. ಎದೆ ಸುತ್ತಳತೆ 8 ಬಂತಲ್ವಾ, ಅದನ್ನು 2 ಭಾಗ ಮಾಡಿದ್ರೆ 4 ಬರುತ್ತೆ. 4ಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿದ್ರೆ ನೆಕ್ ಬಿಡ್ತು ಬರುತ್ತೆ. ಇದೇ ನಮ್ಗೆ ನೆಕ್ ಬಿಡ್ತು, ಆರ್ಮಲ್ ರೌಂಡ್ ಎರಡೂ ಒಂದೇ. ಹಿಂದೆ ಉದ್ದ ಬಂದ್ಬಿಟ್ಟು 13 ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಡೀಪ್ ಬಂದ್ಬಿಟ್ಟು 3.5 ಇಂಚು ಕೆಳಗಡೆ, ಮೇಲೆಲ್ಲ ಕೆಳಗಡೆ. ಸ್ಲೀವ್ ಉದ್ದ 9, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗಿಗೆ. ಮತ್ತು ಸ್ಲೀವ್ ಸುತ್ತಳತೆ ಬಂದ್ಬಿಟ್ಟು 4.5. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10ರಿಂದ 14.5. ಓಕೆನಾ? ಇದು ಸ್ಲೀವ್ಸ್ಗೂ ಸ್ವಲ್ಪ ಡಿಸೈನ್ ಬರುತ್ತೆ. ಇದು ಸೀರೆ ಪೀಸ್ ತೊಗೊಂಡಿದ್ದೀನಿ ಸ್ಲೀವ್ಸ್ಗೆ. ಉಳಿದಿರೋ ಬಾರ್ಡ್ರಲ್ಲಿ ನೆಕ್ಗೆ ಡಿಸೈನ್ ಮಾಡೋಣ. ಫಸ್ಟ್ಗೆ ನಾನು ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗ್ಲೂ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಲೇ ಆದ್ರೂ ನೀಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ರೆ ಇವಾಗ ಉದ್ದ ಈ ಥರ ಬರೆದಿಟ್ಕೊಂಡ್ರೆ ನಿಮಗೆ ಪದೇ ಪದೇ ಬ್ಲೌಸ್ನ ಇಟ್ಕೊಂಡು ಅಳತೆ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಫಸ್ಟ್ ಈ ರೀತಿ ಒಂದು ಬರೆದಿಟ್ಕೊಂಬಿಡಿ ಬುಕ್ಕಲ್ಲಿ. ನೋಡಿ, ಈ ಥರ ಬರೆದಿಟ್ಕೊಂಡ್ರೆ ಆರಾಮಾಗಿ ನೀವು ಅಳತೆ ಮೆಜರ್ಮೆಂಟಲ್ಲಿ ಬೇಗ ಕಟಿಂಗ್ ಮಾಡ್ಬೋದು. ಹಿಂದೆ ಉದ್ದ ಬಂದ್ಬಿಟ್ಟು 13 ಇಂಚ್ ಇದೆ. ರೆಡಿ ನಮ್ಗೆ 13 ಇಲ್ಲ, ಅರ್ಧ ಇಂಚ್ ಬಿಟ್ಟಿದ್ದೀನಿ. 13 ಇಂಚಿಗೆ ಮಾರ್ಕ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇಷ್ಟೇ. ಇವಾಗ ಇದು ಮಾರ್ಕ್ ಮಾಡ್ಕೊತೀನಿ. ಆಯಿತು. ಇವಾಗ ಡೀಪ್ ಬಂದ್ಬಿಟ್ಟು ನಾನು ಹೇಳ್ದಂಗೆ 3.5 ಇಂಚು ಇಲ್ಲಿಂದ ಕೆಳಗಡೆ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ನೆಕ್ ವಿಡ್ತ್ ಬಂದ್ಬಿಟ್ಟು 6 ಇಂಚು. ನೆಕ್ ವಿಡ್ತು 6 ಇಂಚು. ಈ ಕಡೆ ಆರ್ಮಲ್ ರೌಂಡ್ ಬಂದ್ಬಿಟ್ಟು ಅದನ್ನು 6 ಇಂಚು. ನೋಡಿ, ಒಂದು ಸಲ ಅಳತೆ ತೊಗೊಬಿಟ್ರೆ ನಿಮಗೆ ಟಕಟಕ್ನೆ ಅಳತೆ ತೊಗೊಳಕ್ಕೆ ಸರಿ ಹೋಗುತ್ತೆ. ಇದು ಮಾಮೂಲಿ ಈ ಮೆಜರ್ಮೆಂಟು ಮಾರ್ಕ್ ಮಾಡ್ಕೊತೀನಿ. ಹೀಗೇನೋ 6 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಈಗ ನಾನು ಹೇಳ್ದಂಗೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 8 ಇಂಚು. 8 ಇಂಚ್ಗೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. 1 ಇಂಚು ಡಾಟ್ಗೆ, ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದು 8 ಇಂಚು ಬಂದ್ಬಿಟ್ಟು ಎದೆ ಸುತ್ತಳತೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ನೋಡಿ, ಈ ರೀತಿ ಬಂತು. ಇಲ್ಲಿ ಬಂದ್ಬಿಟ್ಟು ನಾನು ಯಾವಾಗಲೇ ಆದ್ರೂ ಬೋಟ್ ನೆಕ್ಕಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಳ್ಳಿ. ನೀವು ಅರ್ಧ ಇಂಚು ಒಳಗಡೆ ತೊಗೊಳೋದ್ರಿಂದ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಯಾವಾಗಲೂ ಇದೊಂದು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಇದೆ ಇದೊಂದು ಫಾರ್ಮುಲಾ. ನೀಟಾಗಿ ಈ ರೀತಿ ಒಳಗಡೆ ತೊಗೋಬೇಕು. ಈ ರೀತಿ ಹಿಂಗೆ ತಗೊಳ್ಳೋದ್ರಿಂದ ನಮಗೆ ಇಲ್ಲಿ ರಿಂಕಲ್ಸ್ ಬರಲ್ಲ. ಓಕೆನಾ? ಈ ರೀತಿ ನೀಟಾಗಿ ರೌಂಡ್ ಶೇಪ್ ಕೊಡಿ. ಇಷ್ಟೇ. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಮತ್ತು ಇವಾಗ ಇಲ್ಲಿಂದ ನಮಗೆ ಒಂದು ಎರಡು ರೆಡಿ 2 ಇಂಚು, 2.5, 2.25 ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು, ಮಧ್ಯೆ 2 ಇಂಚು, 2.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿನೂ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಉಳಿದಿದ್ದಷ್ಟಿನ್ನು 3.25ಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? 3.25, ಈ ಕಡೆ 3.25. ಇಲ್ಲಿ ಇದು 3.25. ಇದು ಬಂದ್ಬಿಟ್ಟು 2.25 ತೊಗೊಂಡಿದ್ದೀನಿ. ಅದು ಆ ಕಡೆ ಸ್ಟಿಚಿಂಗ್ ಹೋಗುತ್ತೆ ಅಂತ. ಇದು ನೆಕ್ ವಿಡ್ತು 6 ಇಂಚು, ಇದು ಆರ್ಮಲ್ ರೌಂಡ್ 6 ಇಂಚು. ಇದು ಬಂದ್ಬಿಟ್ಟು 6.5 ಸೊಂಟದ ಸುತ್ತಳತೆ. ಎದೆ ಸುತ್ತಳತೆ ಬಂದ್ಬಿಟ್ಟು 8 ಇಂಚು. ಓಕೆ, ಇದಿಷ್ಟು ಮೆಜರ್ಮೆಂಟು.
ಇದಿಷ್ಟು. ಇವಾಗ ಇಲ್ಲಿ ಡಿಸೈನ್ ಬಂದುಬಿಟ್ಟು ಇಲ್ಲಿ ನಾನು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೊಳ್ಳೋಣ ಈ ರೀತಿ. ಇವಾಗ ಇಲ್ಲಿಂದ ಒಂದು 2.5 ಇಂಚು ಮಾರ್ಕ್ ಮಾಡ್ಕೊತೀನಿ. ಓಕೆ, ಇಲ್ಲಿಂದ ಇವಾಗ ಇದನ್ನು ಇಲ್ಲಿ ಜಾಯಿಂಟ್ ಮಾಡೋಣ. ಅಂದರೆ ಅವ್ರು ಸಣ್ಣ ಇದ್ದಾರಲ್ಲ, ಹಾಗಾಗಿ ಡೀಪು ಚಿಕ್ಕದಾಗೆ ಬರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಈ ರೀತಿ ಬಂತು. ಇವಾಗ ಇಲ್ಲಿಂದ ನೀಟಾಗಿ ಈ ರೀತಿ ರೌಂಡ್ ಶೇಪ್ ಕೊಡಬೇಕು. ಓಕೆನಾ, ಈ ರೀತಿ ಈ ರೌಂಡ್ ಶೇಪ್ ಕೊಡಬೇಕು. ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿ ಬಾರ್ಡರ್ ಬರುತ್ತೆ. ಮತ್ತು ಇಲ್ಲಿಂದ ಈಗ ಇದು ಹಿಂಗಿದೆಯಲ್ಲ, ಹೀಗೇ ಇಲ್ಲಿಂದ ಹಿಂಗೆ ಕ್ರಾಸಾಗಿ ಹೋಗ್ಬೇಕು ಲೇಸು ಹೀಗೆ. ಓಕೆನಾ, ಇಲ್ಲಿ ಪಕ್ಕದಲ್ಲಿ ಬಾರ್ಡರ್ ಕೊಡಬೇಕು. ಇದೇ ಡಿಸೈನ್ಗೆ ಬಾರ್ಡರು ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಓಕೆನಾ, ಇಲ್ಲೇನು ಬೇಡ, ಇಲ್ಲಿ ಮತ್ತು ಇಲ್ಲಿ ಕೊಡಬೇಕು ಅಷ್ಟೇ. ಇದು ನಾನು ಆಮೇಲೆ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊತೀನಿ. ಇವಾಗ ಏನು ಕಟಿಂಗ್ ಮಾಡಲ್ಲ, ಹಿಂಗೆ ತೋರಿಸಿದಷ್ಟೇ. ಇವಾಗ ಈ ಕಡೆ ಕಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಬಂದ್ಬಿಟ್ಟು 1/4 ಇಂಚು ಕೆಳಗಡೆ ತೊಗೊಳ್ಳಿ. ಯಾವಾಗಲೇ ಆದಷ್ಟು ಕಾಲರ್ ನೆಕ್ಕು ಮತ್ತು ಬೋಟ್ ನೆಕ್ ಆದರೆ ಹಿಂಗೆ 1/4 ಇಂಚು ಕೆಳಗಡೆ ತೊಗೊಳ್ಳಿ. ಇದು ಮೇಯ್ನು, ಇದು ಮೇಯ್ನು ಇಟ್ಕೊಳ್ಳೇಬೇಕು. ಇಲ್ಲಾಂದರೆ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ, ಲೂಸ್ ಬಂದ್ಬಿಡುತ್ತೆ. ಓಕೆನಾ, ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಮ್ಯಾಚ್ ಹಾಕೊಂಬಿಡಿ ಮಾರ್ಕು. ಇದು ಎದೆ ಸುತ್ತ ಇರುತ್ತೆ, 32 ಸೈಜಿನ ಬ್ಲೌಸ್ ಇದು. ಓಕೆನಾ, ಇಲ್ಲಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮಾರ್ಕ್ ಮಾಡಿದೆ. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ಗೆ ಓಪನ್ ಇರೋದು ನಮ್ಮ ಕಡೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಈ ರೀತಿ ಏನಿಲ್ಲ, ಇದು ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಹೇಗಿದೆ ಇಲ್ಲೇ ಒಂದು 1/2 ಇಂಚು ಸ್ಟಿಚಿಂಗ್ ಇಟ್ಬಿಡಬೇಕು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ. ಎಲ್ಲದು ಟೇಪು ನೋಡಿ. ಇವಾಗ ಇದು ಇಟ್ಕೊಂಡಿದ್ದೀನಿ, ಒಂದು 1/2 ಇಂಚು ಎಕ್ಸ್ಟ್ರಾ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬಿಟ್ಟಿದ್ದೀನಿ. ಇಲ್ಲೊಂದು ಗುಂಪಿನ ಹಾಕೊಳ್ಳೋಣ, ಇಲ್ಲೊಂದು ಹಾಕೊಳ್ಳೋಣ ಆಯಿತಾ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ಆಯಿತಾ. ಇದು ಅಷ್ಟೇ. ಇದು ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ ತಗೊಂಡು. ಇವಾಗ ಏನು ಕಟಿಂಗ್ ಮಾಡಿದ್ವೋ ಸೇಮ್ ಅಷ್ಟಕ್ಕೇ ಕಟ್ ಮಾಡ್ಕೊಳ್ಳಿ. ಆಮೇಲೆ ಶೇಪ್ ತೆಗಿಯೋಣ. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಬ್ಲೌಸ್. ಪ್ರಿನ್ಸ್ ಕಟ್ಟು ಮಾಮೂಲಿ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಬಟ್ಟೆ, ಪರವಾಗಿಲ್ಲ. ಒಂಚೂರು ಆಮೇಲೆ ಬೇಕು ಅಂದರೆ ಲಾಸ್ಟಲ್ಲಿ ತೆಗಿಬೋದು, ಏನು ತೊಂದರೆ ಇಲ್ಲ. ಆಯಿತಾ, ಇಷ್ಟೇ ಇದು ಕಟಿಂಗು ಆಯಿತಾ. ಹೇಗಿದೆನ ಪಿನ್ ತೆಗೆದ್ಬಿಟ್ಟು ತೆಗೆದ್ಬಿಡ್ತೀನಿ. ಇವಾಗ ಆಲ್ರೆಡಿ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಇವಾಗ ಇದರಲ್ಲಿ ಒಂದು 1/2 ಇಂಚು ಒಳಗಡೆ ತಗೊಳ್ಳಿ. 1/2 ಇಂಚು ಒಳಗಡೆ ಬರಲಿ. 1/2 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ನಿಮಗೆ ಒಂಚೂರು ರಿಂಕಲ್ಸ್ ಬರೋಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಫ್ರಂಟ್ ಬಂದ್ಬಿಟ್ಟು ಫ್ರಂಟೇ ನಾವು ಡೀಪ್ ನೆಕ್ ಏನು ಹೇಳಿಲ್ಲ, ಮಾಮೂಲಿ ನೆಕ್ ಇಡ್ತೀನಿ. ಮುಂದೆ ಬಂದ್ಬಿಟ್ಟು ಇದರಲ್ಲಿ ಡೀಪ್ ನೋಡ್ಕೊತಿದ್ದೀನಿ ಬ್ಲೌಸಲ್ಲಿ. ಇದು ಬಂದ್ಬಿಟ್ಟು 5.5 ಇದೆ, 5.5ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಎಷ್ಟಿದೆ ಅಷ್ಟಕ್ಕೇ 3.75ಗೆ ಪಾಯಿಂಟ್ ಹಾಕ್ಕೊಂಡು
ಆಯಿತು. ಈಗ ಇಲ್ಲಿಂದ ನೀಟಾಗಿ ಅದು ಇನ್ನೊಂದು ಬ್ಲೌಸು ಡಿಸೈನ್ ಇದೆ, ಈ ರೀತಿ ಡಿಸೈನ್ ಬರುತ್ತೆ. ಇದೇನಿಲ್ಲ, ಇದೇನು ಹೇಳಿಲ್ಲ, ಈ ರೀತಿ ಮಾಮೂಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಓಕೆನಾ. ಇನ್ನು ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10, 14ವರೆ. ಇಲ್ಲಿಂದ 10ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ 14ವರೆಗೆ. 14ವರೆ ಯಾಕೆ ಅಂದರೆ ಇದು ಇದ್ರದ್ದು ಪ್ರಿನ್ಸ್ ಕಟ್ ಬ್ಲೌಸು, ಹಂಗಾಗಿ ಇಲ್ಲಿಂದ ಕರೆಕ್ಟಾಗಿ ಓಕೆನಾ, ಕರೆಕ್ಟಾಗಿ ಬರುತ್ತೆ. ಈಗ ಇದು ಮಧ್ಯ ಬರಬೇಕು, ಈ ಥರ ಮಧ್ಯ ಬರೋ ಥರ ಮಾರ್ಕ್ ಮಾಡ್ಕೊ. ಓಕೆನಾ. ಇಲ್ಲಿಂದ 4ವರೆ ಇದೆ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಸಾಕು. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಕೆಳಗೆ ಮಾರ್ಕ್ ಮಾಡ್ಕೊಳ್ಳಿ, ಒಂದು 2 ಇಂಚಿಗೆ. ಓಕೆನಾ. ಇದೆಲ್ಲ ಇಲ್ಲಿಂದ ಮಾಮೂಲಿ ಹಿಂಗೆ ತೆಗೀರಿ. ಇದು ಹಿಂಗೆ ಇರುತ್ತೆ, ಇದನ್ನು ಹಿಂಗೆ ತಗೊಂಡು ಇಲ್ಲಿ ಹಿಂಗೆ ತಿರುಗಿಸ್ಕೋಬೇಕು, ಹಿಂಗೆ ಬಂದು ಹಿಂಗೆ ತಿರುಗಿಸ್ಕೋಬೇಕು. ಇದೇ ನಮ್ಮ ಪ್ರಿನ್ಸ್ ಕಟ್ಟಲ್ಲಿರೋದು ಮುಖ್ಯವಾದ ಪಾಯಿಂಟ್. ಓಕೆನಾ. ಇದು ಡಾಟ್ ಪಾಯಿಂಟು. ಇದು ಬಂದ್ಬಿಟ್ಟು ಈ ರೀತಿ ತಿರುಗಿಸ್ಕೊಳ್ಳಿ. ಓಕೆನಾ. ಈ ರೀತಿ ಬರಬೇಕು, ಇದೇ ಡಾಟ್ ಪಾಯಿಂಟು. ಇದು ಕರೆಕ್ಟಾಗಿದೆ, ಇದು ಏನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಒಂದು ಎಲ್ಲೆಲ್ಗೆ ಕಟ್ ಮಾಡ್ಕೊಂಬರೋಣ. ಶೇಪ್ ತೆಗಿಬೇಕು ಫಸ್ಟು, ಆಮೇಲೆ ಅದು ಕಟ್ ಮಾಡ್ಕೋಬೇಕು. ಇದು ಒಂಥರ ಡಿಸೈನ್ ತುಂಬ ಚೆನ್ನಾಗಿದೆ. ನೀವೇನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಫುಲ್ಲು ನೋಡಿ. ಸುಮ್ಮನೆ ಮಧ್ಯೆ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ, ನಾವು ಏನು ಕಟ್ ಮಾಡ್ತಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ಫುಲ್ ವಿಡಿಯೋ ನೋಡಿದ್ರೆ ಒಂದು ಅರ್ಥ ಸಿಗುತ್ತೆ ನಿಮಗೆ, ಅವಾಗ ಹೇಗೆ ಮಾಡ್ತಿದ್ದಾರೆ ಏನು ಅಂತ ಗೊತ್ತಾಗುತ್ತೆ. ಓಕೆನಾ. ಇದು ಫ್ರಂಟ್ ಮುಂದೆ ಕಟ್ ಮಾಡ್ಕೊತಿದ್ದೀನಿ ನೆಕ್ನ. ಮುಂದೆ ಏನು ಡಿಸೈನ್ ಇಲ್ಲ, ಅದು ಇನ್ನೊಂದಕ್ಕೆ ಡಿಸೈನ್ ಮಾಡಬೇಕು. ಇದೇ ಅಳ್ತೇದು ಇನ್ನೊಂದು ಬ್ಲೌಸ್ ಇದೆ, ಅದು ಡಿಸೈನ್ ಮಾಡಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಹೇಳಿದಾಗೆ ಸ್ವಲ್ಪ ಕ್ರಾಸಾಗಿ ತಿರುಗಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆನಾ. ಆಮೇಲೆ ಪ್ಯಾಡೆಡ್ ಬೇರೆ ಹಾಕಬೇಕು, ಅದಕ್ಕೆ ಇನ್ನೂ ಒಂದು ಪೀಸ್ ಕಟ್ ಮಾಡ್ಕೋಬೇಕು ಲೈನಿಂಗು. ಆಯಿತು. ಡಾಟ್ ಪಾಯಿಂಟು ಇದು ಬಂತು. ಸ್ವಲ್ಪ ಹಿಂಗೆ ರೌಂಡಾಗಿ ತಿರ್ಸಿರ್ತೀವಲ್ಲ, ಕರೆಕ್ಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ವಲ್ಪ ಇಲ್ಲಿ ಕ್ರಾಸಾಗಿ ಹಿಂಗೆ ತಿರುಗಿಸಿರೋದ್ರಿಂದ ನೀಟಾಗಿ ಅಲ್ಲಿಗೆ ಬರುತ್ತೆ. ಆಮೇಲೆ ಇದೇ ಅಳತೆಗೆ ಇನ್ನೊಂದು ಕಟ್ ಮಾಡ್ಕೋಬೇಕು. ಅದನ್ನು ಈ ರೀತಿ ಏನು ತೆಗಿಯೋಂಗಿಲ್ಲ, ಅದಕ್ಕೆ ಇದು ಅಟ್ಯಾಚ್ ಮಾಡ್ಕೊಂಬಿಟ್ಟು ಅದನ್ನು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಓಕೆನಾ. ಅಷ್ಟೇ, ಇದಾಯಿತು. ಮತ್ತು ಇವಾಗ ಇದಕ್ಕಿನ್ನ ಒಂದು ಪೀಸ್ ಕಟ್ ಮಾಡ್ಕೋಬೇಕು. ಇಲ್ಲೇ ಇಟ್ಕೋತೀನಿ, ಇದನ್ನೇ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಅಂದರೆ ಪ್ಯಾಡೆಡ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಇದು ಬಟ್ಟೆ ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕು. ನಾನು ಮೊದಲೇ ಕಟ್ ಮಾಡಬೇಕಾಗುತ್ತೆ, ಮರೆತುಬಿಟ್ಟೆ. ಇವಾಗ ಈಗ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ. ಇದೇನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟಲ್ಲಿರಬೇಕು. ಅಂದರೆ ಸೈಡು ಏನು ಓಪನ್ ಕಟ್ ಮಾಡೋಂಗಿಲ್ಲ ಅಷ್ಟೇ, ಇದೇನು ತೆಗಿಯೋಂಗಿಲ್ಲ. ಈ ರೀತಿ ಬಂತು. ನೀವು ಹಂಗೆ ಕಟ್ ಮಾಡ್ಕೊಳ್ಳಿಲ್ಲ, ಮಾರ್ಕ್ ಮಾಡ್ಕೊಳ್ಳಿ. ನಿಮಗೇನು ಕಟ್ಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಇದಕ್ಕೇನು ತೆಗಿಯೋಂಗಿಲ್ಲ. ಇದನ್ನ ಹಂಗೆ ಪ್ಯಾಡೆಡ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಪ್ಯಾಡೆಡ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಬೇಕು ಅಂದರೆ ಒಂದು ಗುಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಂಗೂ ಮಾಡ್ಬೋದು, ತೊಂದರೆ ಏನಿಲ್ಲ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಈಗೂ ಮಾಡ್ಕೊಬೋದು. ಆಯಿತು. ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಂಡ್ರೆ ನಾವು ಪ್ಯಾಡ್ ಇದು ಅಟ್ಯಾಚ್ ಮಾಡಾದ್ಮೇಲೆ ನಾವು ಪ್ಯಾಡೆಡ್ನ ಅಟ್ಯಾಚ್ ಮಾಡಬೇಕಾಗುತ್ತೆ, ಆವಾಗ ಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಡಿ. ಇಲ್ಲಿ ಸುಮ್ಮನೆ ಪ್ಯಾಡ್ ಅಟ್ಯಾಚ್ ಮಾಡೋಕ್ಕಷ್ಟೇ ಇದು.
ಅಟ್ಯಾಚ್ ಆಯಿತು. ಇವಾಗ ಇದನ್ನು ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ ಮಾಡಬೇಕು. ಸ್ಲೀವ್ಸ್ಗೆ ಬಟ್ಟೆ ಸಾಕಾಗ್ತಿಲ್ಲ, ಅದನ್ನ ಆಮೇಲೆ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಇದು ಬಟ್ಟೆ ಸಾಕಾಗಲ್ಲ, ಇಷ್ಟೇ ಎಷ್ಟಿದೆ. ಆಮೇಲೆ ಡಿಸೈನ್ ಬರುತ್ತೆ, ಅದು ನೋಡ್ತೀನಿ ಇಷ್ಟಕ್ಕೆ ಸಾಕಾಗುತ್ತಾ. ಅದು ಡಿಸೈನ್ ಬರುತ್ತೆ, 9 ಇಂಚಿಗೆ ಬರುತ್ತೆ. ಸಾಕಾಗಲ್ಲ ಅನ್ಕೋತೀನಿ, ಸಾಕಾಗಲ್ಲ, ಬೇರೆ ಪೀಸ್ ತರಬೇಕು. ಸ್ಲೀವ್ಸಿಗೆ ಸಾಕಾಗಲ್ಲ, ಆಮೇಲೆ ನೋಡೋಣ. ಇದು 3 ಪೀಸು. ಏನಕ್ಕಪ್ಪ 3 ಪೀಸು ಅಂದರೆ, ನಾನು ಹೇಳೋದ್ನಲ್ಲ, ಇದು ಮತ್ತೆ ಇವಾಗ ಇದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೇಕು ಮೈನ್ ಪೀಸ್ನ. ಆಮೇಲೆ ಇದನ್ನು ಇಟ್ಟು ಪ್ಯಾಡ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದನ್ನು ಆಮೇಲೆ ಕಟ್ ಮಾಡ್ಕೋತೀನಿ, ಈಗೇನು ಮಾಡಲ್ಲ. ನೋಡಿ, ಹೀಗೆ ರೆಡಿ ಆಯಿತು. ಪ್ಯಾಡೆಡ್ ಪ್ರಿನ್ಸ್ ಕಟ್ ಬ್ಲೌಸ್, ಪ್ಯಾಡೆಡ್ ಪ್ರಿನ್ಸ್ ಕಟ್ ಬ್ಲೌಸ್. ಓಕೆನಾ? ಈ ರೀತಿ ಇದೆ, ಈ ರೀತಿ ಬರುತ್ತೆ. ಇದು 2 ಪೀಸ್ ಎಕ್ಸ್ಟ್ರಾ ಇದೆ.